ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಇವತ್ತು ನ್ಯೂಟ್ರಿಷನ್ ಲಾಡೂನ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 1 ಕಪ್ ಶೇಂಗಾ ತಗೊಂಡಿನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದು ಶೇಂಗಾದಲ್ಲಿ ಪ್ರೋಟೀನ್ ಇರುತ್ತೆ, ಆಮೇಲೆ ಫೈಬರ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಹೆಲ್ದಿ ಫ್ಯಾಟ್ಸ್ ಇರುತ್ತೆ, ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಆಮೇಲೆ ವಿಟಮಿನ್ಸ್ ಇರ್ತಾವ. ಹಾಗಾಗಿ ಇದನ್ನು ತಿನ್ನೋದ್ರಿಂದ ಬಹಳನೇ ಒಳ್ಳೆಯದು. ಇದು ಆಯಿತು. ಇವಾಗ ಇದನ್ನು ತಕ್ಕೊಳ್ಳೋಣ. ಆಮೇಲೆ ಎಳ್ಳು ತೊಗೊಂಡಿನಿ. 1 ಕಪ್ಪಿಗೆ ಸ್ವಲ್ಪ ಕಮ್ಮಿ ಅನ್ನಂಗೆ ಎಳ್ಳು ತೊಗೊಂಡಿನಿ. ಇವನ್ನ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ಎಳ್ಳಿನಲ್ಲಿ ಕೂಡ ಪ್ರೋಟೀನ್ ಇದೆ, ಫೈಬರ್ ಇದೆ, ಕ್ಯಾಲ್ಸಿಯಂ ಇದೆ, ಐರನ್ ಬಹಳ ಹೇರಳವಾಗಿರುತ್ತೆ, ಮ್ಯಾಗ್ನೀಷಿಯಮ್ ಇದೆ. ಹಾಗಾಗಿ ಇದನ್ನು ತಿನ್ನೋದ್ರಿಂದ ಬಹಳನೇ ಒಳ್ಳೆಯದು. ಮಳೆಗಾಲ ಚಳಿಗಾಲದಲ್ಲಿ ಇವನ್ನ ಸ್ವಲ್ಪ ಜಾಸ್ತಿನೇ ಬಳಸಬೇಕು. ಈಗ ಇವು ಕೆಂಪಗಾಗ್ಯಾವ. ಈಗ ಎಳ್ಳು ತೆಕ್ಕೊಂಡು ಈಗ ಗಸಗಸೆನ ಹಾಕ್ಕೋಬೇಕು. ಗಸಗಸೆನ ನಾನು 2 ಚಮಚ ತೊಗೊಂಡೀನಿ. ಅವನ್ನು ತಗೊಂಡು ಅವು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ಈ ಗಸಗಸೆಲ್ಲೂ ಕೂಡ ಕ್ಯಾಲ್ಸಿಯಂ ಇದೆ, ಫೈಬರ್ ಇದೆ, ಜಿಂಕ್ ಇದೆ. ಹಾಗಾಗಿ ಇದನ್ನು ಸಹ ತಿನ್ನಬೇಕು. ಇದು ಈ ಕೆಂಪಗಾಯಿತು. ಈಗ ಇದನ್ನು ತೆಕ್ಕೊಳ್ಳೋಣ. ಆಮೇಲೆ ಇವನ್ನ ಎಲ್ಲ ಒಂದೊಂದಾಗಿ ಮಿಕ್ಸರ್ಗೆ ಹಾಕಬೇಕು. ಹಾಕಿ ಪುಡಿ ಮಾಡ್ಕೋಬೇಕು. ಈ ಥರ ಇಷ್ಟಾದರೆ ಸಾಕು. ಆಮೇಲೆ ಎಳ್ಳು ಮತ್ತು ಗಸಗಸೆನ 2 ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಪುಡಿ ಮಾಡ್ಕೋಬೇಕು. ಇವಾಗ ನೋಡಿ, ಇಷ್ಟಾದರೆ ಸಾಕು. ಆಮೇಲೆ ಕೊಬ್ಬರಿನ ತಗೊಂಡು ನಾನು ಗೀರ್ಕೊಂಡಿನಿ. ಇದನ್ನು ಹಾಕ್ಕೋಬೇಕು. ಇದನ್ನು 2 ಸಲ ಹಾಕ್ಕೊಂತೀನಿ, ಜಾಸ್ತಿ ಆಯಿತು. ಇದನ್ನು ಸಣ್ಣಗೆ ಇಷ್ಟು ಈ ಥರ ಹಾಕ್ಕೋಬೇಕು. ಇದನ್ನು ತಿನ್ನೋದ್ರಿಂದ ಬಹಳನೇ ಒಳ್ಳೆಯದು ಕೊಬ್ಬರಿನ. ಇದರಲ್ಲೂ ಸಹ ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಆಮೇಲೆ ಫೈಬರ್, ವಿಟಮಿನ್, ಮಿನರಲ್ಸ್, ಹೆಲ್ದಿ ಫ್ಯಾಟ್ಸ್ ಎಲ್ಲನೂ ಇರ್ತವೆ. ಹಾಗಾಗಿ ಇವನ್ನೆಲ್ಲ ಸೇರಿಸಿ ಬೆಲ್ಲ ಹಾಕಿ ಉಂಡೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ 3 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. 1 ಕಪ್ ಶೇಂಗಾ, 1 ಕಪ್ಪಿಗೆ ಕಮ್ಮಿ ಅನ್ನಂಗೆ ಎಳ್ಳು, ಆಮೇಲೆ 1.5 ಕಪ್ಪು ಆಗುತ್ತೆ ಕೊಬ್ಬರಿ, ಆಮೇಲೆ ಸ್ವಲ್ಪ ಗಸಗಸೆ ತೊಗೊಂಡಿನಲ್ವ, ಹಾಗಾಗಿ 3 ಕಪ್ಪು ಬೆಲ್ಲ ಸಾಕು. ಹಾಕಿ ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಬೇಕು. ಒಂದೇ ಸಲ ಹಾಕಿ ಬೆಲ್ಲ ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಕಲಿಯಲ್ಲ. ಹಾಗಾಗಿ ಫಸ್ಟ್ ಪುಡಿ ಮಾಡಿ ಆಮೇಲೆ ಈ ಥರ ಬೆಲ್ಲ ಸೇರಿಸ್ಕೊಂಡು ಈಗ ಮಿಕ್ಸರಿಗೆ ಹಾಕ್ಕೋಬೇಕು. ಈ ಥರ ಸ್ವಲ್ಪ ತಗೊಂಡು ಮಿಕ್ಸರಿಗೆ ಹಾಕ್ಕೋಬೇಕು. ಬೆಲ್ಲ ಸೇರಿಸಿ ಹಾಕೋದ್ರಿಂದ ಅದು ಸ್ವಲ್ಪ ಮೆತ್ತಗಾಗುತ್ತೆ. ಆಮೇಲೆ ಈಸಿಯಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ಈ ಥರ ಎಲ್ಲನೂ ಪುಡಿ ಮಾಡ್ಕೋಬೇಕು. ಎಲ್ಲ ಪುಡಿ ಮಾಡಿಕೊಂಡು ಈಗ ಮತ್ತೊಂದು ಸಲ ಈ ಥರ ಮಾಡಿ ಹಿಂಗೆ ಕಲಿಸ್ಬೇಕು ಎಲ್ಲನೂ. ಇವನ್ನ ಪ್ರತಿಯೊಬ್ಬರು ತಿನ್ಬೋದು. ಇದನ್ನು ತಿನ್ನೋದ್ರಿಂದ ಮಂಡಿ ನೋವು, ಬೆನ್ನು ನೋವು, ಆ ಥರ ನೋವುಗಳಿದ್ರೆ ಕಮ್ಮಿ ಆಗ್ತವೆ. ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಇರೋದ್ರಿಂದ ಇವು ಎಲುಬುಗಳಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ದಿನಕ್ಕೊಂದು ತಿನ್ನೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ. ಮಕ್ಕಳಿಗೆ ದಿನ 1 ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆನೂ ಸುಧಾರಿಸುತ್ತೆ. ಇದನ್ನು ಈ ಥರ ಉಂಡೆ ಮಾಡ್ಕೋಬೇಕು. ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಆಯಿತು. ನ್ಯೂಟ್ರಿಷನ್ ಲಾಡು ರೆಡಿ. ಇದನ್ನೊಂದು ಸಲ ತಪ್ಪದೆ ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.